ಹಾಯ್, ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಅವರೆಕಾಳಿನ ಬಸ್ಸಾರು ಹಾಗೂ ಕಾಳಿನ ಒಗ್ಗರಣೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ಆಗಿ ಅಂತ ಹೇಳ್ತಾ ಬಸ್ಸಾರು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ 3 ಬಟ್ಟಲಿನಷ್ಟು ಅವರೆಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಇವಾಗ ಒಂದು 4ರಿಂದ 4.25 ಬಟ್ಟಲಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಬಸ್ಸಾರಿಗೆ ನೀರನ್ನು ಸ್ವಲ್ಪ ಜಾಸ್ತಿ ಹಾಕಿಬಿಟ್ಟು ಬೇಯೋದಕ್ಕೆ ಇಡಬೇಕಾಗತ್ತೆ, ರಸ ತೆಗಿಬೇಕಲ್ವ, ಆದ್ದರಿಂದ ಉಪ್ಪನ್ನು ಹಾಕ್ಕೊಳ್ತೇನೆ. 2 ಸ್ಪೂನ್ನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪನ್ನು ಹಾಕಿಬಿಟ್ಟೆ ಕಾಳನ್ನು ನಾವು ಯಾವಾಗಲೂ ಬೇಯಿಸ್ಕೋಬೇಕು. ಬಸ್ಸಾರಿಗೆ ಯಾವುದೇ ಬಸ್ಸಾರಿಗೆ ಬೇಯಿಸುವಾಗಲೂ ನಾವು ಉಪ್ಪನ್ನು ಹಾಕಿಬಿಟ್ಟು ಈ ರೀತಿ ಬೇಯಿಸ್ಕೋಬೇಕು. ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 2 ವಿಸಲ್ ಆಗಬೇಕಿದು. ಅವರೆಕಾಳು ಮೆತ್ತಗೆ ಬೇಯಬೇಕು, ಆದ್ದರಿಂದ 2 ವಿಸಲ್ ಆದರೆ ಒಳ್ಳೆಯದು. ಒಂದು ಬಾಣಲೆ ಇಟ್ಕೊಂಡಿನಿ, ಅದು 2 ವಿಸಲ್ ಆಗೋವರೆಗೂ ನಾವು ಖಾರಕ್ಕೆ ಇವಾಗ ರೆಡಿ ಮಾಡ್ಕೊಳ್ಳೋಣ. 2 ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ, ಹಾಗೂ ಒಂದು 15ರಿಂದ 20 ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಇಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಇದಕ್ಕೀಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಹುರ್ಕೋಬೇಕು ಎಣ್ಣೆ ಒಳಗೆ. ಇದು ಖಾರಕ್ಕೆ ನಾನು ಮಾಡ್ಕೊಳ್ತಾ ಇರೋದು ಒಗ್ಗರಣೆ ಎಲ್ಲ. ಕ್ಲೀನಾಗಿ ಮಾಗಿಸ್ಕೊಬೇಕು. ಇದನ್ನು ಈರುಳ್ಳಿ, ಬೆಳ್ಳುಳ್ಳಿ ಹಾಗೂ ಕರಿಬೇವನ್ನು ಕ್ಲೀನಾಗಿ ಈ ರೀತಿ ಮಾಗಿಸ್ಕೋಬೇಕು. ಟ್ರಾನ್ಸ್ಪರೆಂಟ್ ಆಗಬೇಕು ಈರುಳ್ಳಿ ಎಲ್ಲ, ಹಸಿ ವಾಸನೆ ಹೋಗಬೇಕು ಈರುಳ್ಳಿ ಬೆಳ್ಳುಳ್ಳಿದು. ಅಲ್ಲಿ ತನಕ ಹೀಗೆ ಕೈ ಆಡಿಸ್ಕೋಬೇಕು. ನೋಡಿ, ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿದೆ, ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ ನೋಡಿ. ಇದನ್ನು ಇವಾಗ ನಾನು ಸ್ಟವ್ನ ಆಫ್ ಮಾಡ್ಕೊಳ್ತೀನಿ. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಬಿಡಬೇಕು. ಇನ್ನು ಸ್ವಲ್ಪ ಆಗಬೇಕು ಈರುಳ್ಳಿ, ಇನ್ನು ಸ್ವಲ್ಪ ಆಗಲಿ. ನೋಡಿ, ಈಗ ಕರೆಕ್ಟಾಗಿದೆ. ಇವಾಗ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ. ಸ್ಟವ್ ಆಫ್ ಮಾಡಿದ್ದೀನಿ. ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ತಣ್ಣಗಾದಂತಹ ನಾವು ಒಗ್ಗರಣೆಯಲ್ಲಿ ಬಾಡಿಸ್ಕೊಂಡಿದ್ವಲ್ಲ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಅದನ್ನು ಹಾಕ್ಕೋಬೇಕು. ಹಾಕ್ಕೊಂಬಿಟ್ಟದಕ್ಕೆ ಒಂದು ಸಣ್ಣ ಹೋಳಿನಷ್ಟು ಕಾಯಿ ತುರಿ ಹಾಕ್ಕೋಬೇಕು. ಧನಿಯಾ ಪುಡಿ 1.5 ಸ್ಪೂನ್ನಷ್ಟು ಹಾಕ್ಕೋಬೇಕು. ಖಾರದ ಪುಡಿ 1.5 ಸ್ಪೂನು, ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ ಖಾರದ ಪುಡಿ. ಅರಿಶಿಣದ ಪುಡಿ ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಳ್ತಾಯಿನಿ. ಜೀರಿಗೆ 1/2 ಸ್ಪೂನು, ಹಾಗೂ ಹುಣಸೆಹಣ್ಣು ನೋಡಿ ಇಷ್ಟು ಹಾಕ್ಕೋಬೇಕು. ಹುಣಸೆಹಣ್ಣನ್ನು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕು. ಬಸ್ಸಾರಿಗೆ ಖಾರ ಇದು. ಖಾರ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀರು ಹಾಕ್ಕೊಂಬಿಟ್ಟು ನುಣ್ಣಗೆ ಇದನ್ನು ರುಬ್ಬಬೇಕು ಮಿಕ್ಸಿಯಲ್ಲಿ. ನೋಡಿ, ಇಷ್ಟು ಫೈನ್ ಪೇಸ್ಟ್ ಆಗಬೇಕು, ಸಣ್ಣಗೆ. ನೋಡಿ, ಇಷ್ಟು ದಪ್ಪ ಇರಬಾರ್ದು. ಇವಾಗ ಖಾರ ರೆಡಿ ಆಯಿತು. ಇಲ್ಲಿ ಕಾಳು ಕೂಡ ಬೆಂದಿದೆ. ಓಪನ್ ಮಾಡ್ತಾಯಿದ್ದೀನಿ ನೋಡಿ, ಕರೆಕ್ಟಾಗಿ ಕಾಳು ಕೂಡ ಬೆಂದಿದೆ ಮೆತ್ತಗೆ. ಇದನ್ನು ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಅದ್ರ ಮೇಲೆ ಈ ರೀತಿ ಇದು ಸೋಸೋದಿರುತ್ತಲ್ವ, ಅದನ್ನು ಇಟ್ಕೊಂಡು ಕಾಳನ್ನ ಬೆಸಿಬೇಕು. ಇದ್ರ ಮೇಲೆ ನೀರೆಲ್ಲ ಕೆಳಗಡೆ ಹೋಗುತ್ತೆ, ಕಾಳು ಮೇಲ್ಗಡೆ ಇರುತ್ತೆ. ಕಾಳನ್ನೆಲ್ಲ ಇವಾಗ ಕ್ಲೀನಾಗಿ ಬಸ್ಕೊಂಡಾಗಿದೆ. ಸಾಂಬಾರಿಗೆ ಒಗ್ಗರಣೆಗೆ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 1/2 ಸ್ಪೂನ್ನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಕ್ಲೀನಾಗಿ ಸಿಡಿಬೇಕು. ಸಾಸಿವೆ ಸಿಡಿದ ನಂತರ 1/2 ಸ್ಪೂನ್ನಷ್ಟು, 1/2 ಸ್ಪೂನಿನ ಸ್ವಲ್ಪ ಕಡಿಮೆ ಇದೆ, ಜೀರಿಗೆ ಹಾಕ್ಕೊಂಡಿದ್ದೀನಿ. ರುಬ್ಬಕ್ಕೆ ಕೂಡ ನಾವು ಜೀರಿಗೆ ಹಾಕ್ಕೊಂಡಿದ್ವಲ್ವ, ಆದ್ದರಿಂದ ಒಂದು 1/4 ಸ್ಪೂನ್ ಹಾಕ್ಕೊಳ್ಳಿ, ಸಾಕಾಗುತ್ತೆ. ಈರುಳ್ಳಿ ಒಂದನ್ನು ಹಾಕಿದ್ದೀನಿ. ಕರಿಬೇವು ಸ್ವಲ್ಪ ಹಾಕ್ಕೊಂಬಿಟ್ಟು ಕ್ಲೀನಾಗಿ ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಕ್ಲೀನಾಗಿ ಬಾಡಬೇಕು, ಟ್ರಾನ್ಸ್ಪರೆಂಟ್ ಕಲರ್ ಬರಬೇಕು. ನೋಡಿ, ಕ್ಲೀನಾಗೆಲ್ಲ ಈರುಳ್ಳಿ ಇವಾಗ ಬಾಡಿದೆ, ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ. ಇವಾಗ ಇದಕ್ಕೆ ಒಂದು 3 ಬ್ಯಾಡಗಿ ಮೆಣಸಿನ್ಕಾಯಿನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದ್ದರೆ ಖಂಡಿತವಾಗಿ ಹಾಕ್ಕೊಳ್ಳಿ ಬ್ಯಾಡಗಿ ಮೆಣಸಿನ್ಕಾಯಿ, ಅದು ಫ್ಲೇವರ್ ಬಿಟ್ಕೊಳ್ಳುತ್ತೆ ಎಣ್ಣೆ ಒಳಗೆ. ಈ ಮೆಣಸಿನ್ಕಾಯಿದೆಲ್ಲ ಆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ.
ಇಲ್ಲ ಅಂದರೆ ಒಂದು ಅಥವಾ ಎರಡು ಗುಂಟೂರು ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಹೊತ್ತು ಈ ರೀತಿ ಕೈ ಆಡಿಸ್ಕೋಬೇಕು. ಅದು ಫ್ಲೇವರ್ ಎಲ್ಲ ಎಣ್ಣೆ ಒಳಗೆ ಇಳ್ಕೊಳ್ಳೋ ತನಕ ಕೈ ಆಡಿಸ್ಕೋಬೇಕು. ಒಂದೇ ಒಂದು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಇವಾಗ, ಒಂದು ಸಾಕು. ಹುಣಸೆಹಣ್ಣು ಕೂಡ ಹಾಕಿದ್ದೀವಲ್ವ ಖಾರ ರುಬ್ಬುವಾಗ, ಅದಕ್ಕೆ ಒಂದು ಟೊಮೆಟೊ ಸಾಕು. ಟೊಮೆಟೊ ಹಾಕೋದ್ರಿಂದ ಸಾಂಬಾರು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಆದ್ದರಿಂದ ಒಂದು ಹಾಕ್ಕೊಳ್ತಾ ಇದ್ದೀನಿ. ಬೇಗ ಮೆತ್ತಗಾಗಲಿ ಅಂದುಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 ಸ್ಪೂನ್ಗಿನ ಕಡಿಮೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲ ಮ್ಯಾಶ್ ಆಗಬೇಕು. ಟೊಮೆಟೊ ಎಲ್ಲ ಮಾತ್ರ ಮೆತ್ತಗೆ ಬೆಂದು ಬಿಡಬೇಕು. ಇವಾಗ ನೋಡಿ, ಟೊಮೆಟೊ ಎಲ್ಲ ಮೆತ್ತಗಾಗಿದೆ. ಮೆತ್ತಗಾದ ನಂತರ ಇದಕ್ಕೆ ರುಬ್ಕೊಂಡಿದ್ನಲ್ಲ ಖಾರ ಹಾಕ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ಎಲ್ಲ ಖಾರನೂ ಹಾಕ್ಕೊಂಬಿಡಿ. ಖಾರ ಹಾಕ್ಕೊಂಡು ಒಗ್ಗರಣೆ ಒಳಗೆ ಖಾರ ಮಾತ್ರ ಕ್ಲೀನಾಗೆಲ್ಲ ಫ್ರೈ ಮಾಡ್ಕೋಬೇಕು. ಒಗ್ಗರಣೆ ಒಳಗೆ ಒಂದು 2 ನಿಮಿಷನಾದರೂ ಬೇಕು ನಿಮಗೆ. ಒಗ್ಗರಣೆ ಒಳಗೆ ನೀಟಾಗೆಲ್ಲ ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಹಾಗೆ ಬಿಟ್ಬಿಡಬೇಡಿ. ಈ ರೀತಿ ಕೈ ಆಡಿಸ್ತಾ ಇರಿ ಆವಾಗವಾಗ, ಎಲ್ಲಿದ್ರೆ ಸೀದೋಗಿಬಿಡುತ್ತೆ ಹಾಗೆ ಬಿಟ್ಬಿಟ್ರೆ. ನೋಡಿ, ಕ್ಲೀನಾಗೆಲ್ಲ ಫ್ರೈ ಆಗಿ ಕುದೀತಾ ಇದೆ ಖಾರದ ಪುಡಿ, ಸಾಂಬಾರು ಪುಡಿ ಎಲ್ಲ ಹಾಕಿರ್ತೀವಲ್ಲ, ಅರಿಶಿನ ಪುಡಿ ಎಲ್ಲ ಸ್ವಲ್ಪ ಅದ್ರದ್ದು ಹಸಿ ವಾಸನೆ ಹೋಗಬೇಕು. ಈ ರೀತಿ ಕುದ್ದಾಗ ಅದ್ರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡ್ಬಿಟ್ಟು ಅದನ್ನು ಕೂಡ ಹಾಕ್ಕೊಂಡೆ ಇವಾಗ. ಈಗ ನಾವು ಬಸ್ಕೊಂಡಿದ್ವಲ್ಲ ಅವರೆಕಾಳು ನೀರು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅವರೆಕಾಳು ಬಸ್ದಂತಹ ನೀರಿದು, ಅದನ್ನೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಟೇಸ್ಟ್ ನೋಡಿ ಹಾಗೂ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಇವಾಗ ನೀರು ಎಷ್ಟಿರಬೇಕು, ಎಷ್ಟು ಗಟ್ಟಿಯಾಗಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಕರೆಕ್ಟಾಗಿದೆ ನಾನು ಹಾಕಿರೋದು. ನೀರು ಹಾಕಿದ್ನಲ್ವ, ಅದು ಕರೆಕ್ಟಾಗಿದೆ. ನಾನು ಬೇಯುವಾಗಲೇ ಕಾಳಿಗೆ ನೀರು ಹಾಕಿದ್ನಲ್ಲ, ಅದನ್ನು ಮಾತ್ರ ಹಾಕಿರೋದು ನಾನು. ಕರೆಕ್ಟಾಗಿದೆ ನೀರು. ಟೇಸ್ಟ್ ನೋಡಿದೆ, ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಅನ್ನಿಸ್ತು. ಒಂದು ಸ್ವಲ್ಪ ಒಂದು 1/4 ಸ್ಪೂನ್ನಷ್ಟು ಉಪ್ಪನ್ನು ಹಾಕ್ಕೊಂಡೆ. ಈಗ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ರಾಯ್ತು. ಕುದಿಯೋದಕ್ಕೆ ಬಿಡಬೇಕು ಇದನ್ನು. ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಕನ್ಸಿಸ್ಟೆನ್ಸಿ ನೋಡಿ ತೋರಿಸ್ತಿದ್ದೀನಲ್ಲ, ಇಷ್ಟಿದ್ರೆ ಸಾಕು. ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಕ್ಲೀನಾಗಿ ಕುದಿಯೋದಕ್ಕೆ ಬಿಟ್ಬಿಡೋಣ. ಇದು ಒಂದು 5ರಿಂದ 6 ನಿಮಿಷ ಕುದಿಲೇಬೇಕು ಸಾಂಬಾರು, ಅಲ್ಲಿದ್ರೆ ಟೇಸ್ಟ್ ಬರೋದಿಲ್ಲ. ಆ ಸೈಡೆಲ್ಲ ನೋಡಿ, ಕಾಯಿ ಎಲ್ಲ ಹಾಕಿದ್ವಲ್ಲ, ಖಾರದ ಪುಡಿ, ಸಾಂಬಾರು ಪುಡಿ, ಅದರದ್ದೆಲ್ಲ ಹಾಗೆ ಕೂತ್ಕೊಂಡಿದೆ ನೋಡಿ ಸೈಡಲ್ಲೆಲ್ಲ. ಇದನ್ನು ಒಂದು ಸೌಟ್ ಸಹಾಯದಿಂದ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಬಿಡೋಣ. ಈಗ ನೋಡಿ, ಈ ರೀತಿ ಕ್ಲೀನಾಗಿ ಈ ರೀತಿ ಎಲ್ಲ ಕೈ ಆಡಿಸ್ಕೊಟ್ಬಿಟ್ಟು ಮತ್ತೆ ಕುದಿಯೋದಕ್ಕೆ ಬಿಡಬೇಕಿದನ್ನು. ಸ್ವಲ್ಪ ಸಾಂಬಾರು ಬೇಕು ಅನ್ನೋರು ನಾನು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಅರ್ಧ ಹಾಕ್ಕೊಂಡ್ರಾಯ್ತು. ಆಮೇಲೆ ಅವರೆಕಾಳನ್ನೂ ಕೂಡ ಕಡಿಮೆ ಹಾಕ್ಕೊಂಡು ನೀರನ್ನೂ ಕಡಿಮೆ ಹಾಕ್ಕೊಂಡ್ರೆ ಆಯಿತು. ಇವಾಗ ಕರೆಕ್ಟಾಗಿ ಕುದೀತಾ ಇದೆ ಸಾಂಬಾರು. ನೋಡಿ, ಎಲ್ಲ ಸರಿ ಹೋಗಿ ಕರೆಕ್ಟಾಗಿ ಕುದೀತಿದೆ. ಇವಾಗ ಬಸ್ಸಾರು ರೆಡಿ ಆಯಿತು ನೋಡಿ. ತುಂಬ ಟೇಸ್ಟಿಯಾದಂತಹ ಬಸ್ಸಾರು ಇವಾಗ ರೆಡಿಯಾಗಿದೆ. ಕಾಳಿನ ಒಗ್ಗರಣೆ ಮಾಡ್ಕೊಳ್ಳೋಣ. ಇವಾಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಕಾಳಿತ್ತಲ್ವ ಅವರೆಕಾಳು, ಅದರದ್ದು ಒಗ್ಗರಣೆಗೋಸ್ಕರ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾಯ್ದ ನಂತರ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. 2 ಈರುಳ್ಳಿ, ಮೀಡಿಯಮ್ ಸೈಜಿಂದು 2 ಈರುಳ್ಳಿ ಹಾಕ್ಕೊಳ್ತೀನಿ ಸಣ್ಣಗೆ ಹೆಚ್ಕೊಂಡು. ಅದಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 5 ಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಕಾಳು ಸ್ವಲ್ಪ ನಾನಿಲ್ಲಿ ಜಾಸ್ತಿ ತೊಗೊಂಡಿರೋದ್ರಿಂದ 5 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೋಬೇಕು. ಪ್ರತಿ ಅಡುಗೆಲಿ ಕೂಡ ಅದೇ ಮೇಯ್ನು, ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಕೆಲವೊಂದು ಈ ಥರ ಅಡುಗೆಗಳಲ್ಲೆಲ್ಲ. ಇವಾಗ ಇದಕ್ಕೆ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಂದಂತಹ ಅವರೆಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಕಾಯಿ ತುರಿ ಆಪ್ಷನಲ್ಲು, ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಹಾಕ್ಕೊಂಡ್ರೆ ಮಾತ್ರ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಥರದ್ದೆಲ್ಲ ಅಪರೂಪವಾಗಿ ಮಾಡ್ತೀವಲ್ವ, ಅವರೆಕಾಳು ಬಸ್ಸಾರೆಲ್ಲ ಈ ಸೀಸನಲ್ಲಿ ಮಾತ್ರ ಮಾಡೋದಲ್ವ, ಹಾಕ್ಕೊಂಡ್ರೆ ಒಳ್ಳೆಯದು.
ಕ್ಲೀನಾಗೆಲ್ಲ ಬಾಡಿಸ್ಕೋಬೇಕು. ಅವರೆಕಾಳನ್ನ ಸ್ವಲ್ಪ ಹೊತ್ತು ಈ ರೀತಿ ಬಾಡಿಸಿ ಕ್ಲೀನಾಗಿ ಬಾಡಿಸಲೇಬೇಕು. ಯಾಕೆ ಅಂದರೆ ಆ ಕಾಯಿ ಹಾಕಿರೋದ್ರಿಂದ ಬೇಗ ಹಾಳಾಗಿಬಿಡುತ್ತೆ. ಈ ರೀತಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಸಿಮ್ ಮಾಡಿಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಡಬೇಕು. ಒಂದು 2 ನಿಮಿಷದ ನಂತರ ಮತ್ತೆ ತೆಗೆದುಬಿಟ್ಟು ಎಲ್ಲ ಕ್ಲೀನಾಗಿ ಕೈ ಆಡಿಸ್ಕೋಬೇಕು. ಈಗ ನೋಡಿ ಕಾಳು ಕೂಡ ರೆಡಿಯಾಗಿದೆ. ಸೂಪರ್ ಟೇಸ್ಟಿ ಇರುತ್ತೆ ಈ ಕಾಳು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಬಸ್ಸಾರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಎರಡು ತುಂಬ ಚೆನ್ನಾಗಿರುತ್ತೆ, ಬಸ್ಸಾರಿನ ಕಾಳು. ನಿಮಗೆಲ್ಲ ಅವರೆಕಾಳಿನ ಬಸ್ಸಾರು ಹಾಗೂ ಬಸ್ಸಾರಿನ ಕಾಳಿನ ಒಗ್ಗರಣೆ ಎರಡೂ ಇಷ್ಟ ಆಗಿದೆ ಅಂದ್ಕೊಂಡಿನಿ. ಇಷ್ಟ ಆಗಿದ್ದರೆ ಖಂಡಿತವಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನಂತೂ ಮರೀಲೇಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ. ಎಲ್ಲರಿಗೂ ನನ್ನ ಧನ್ಯವಾದಗಳು. ಮುಂದಿನ ಸಂಚಿಕೆಯೊಂದಿಗೆ ಸಿಗ್ತೇನೆ.